ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಥ್ ಗಣಿತ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಆ್ಯಂಡ್ ಇಟ್ಸ್ ಪ್ರಾಪರ್ಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಅದರ ಬೇಸಿಸ್ ಮೇಲೆ ಕೊಟ್ಟಿರೋಂಥ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಎಕ್ಸ್ಟೀರಿಯರ್ ಆ್ಯಂಗಲ್ ಅಂತಂದರೆ ಏನು ನಿಮಗೆ ಆಲ್ರೆಡಿ ಗೊತ್ತಿದೆ. ಎ ಬಿ ಸಿ ಅನ್ನೋದು ಒಂದು ಟ್ರಯಾಂಗಲ್ ಎ ಬಿ ಸಿಯಲ್ಲಿ ಸಿನ ಏನು ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ, ಡಿವರೆಗೂ ಎಕ್ಸ್ಟೆಂಡ್ ಮಾಡಿದಾಗ ಇಲ್ಲಿ ಒಳಗಡೆ ಬರುವಂಥ ಆ್ಯಂಗಲ್ಸನ್ನು ನಾವು ಏನಂತ ಕರಿತೀವಿ, ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಹೇಳಿ ಕರಿತೀವಿ. ಇದು ನೋಡಿ, ಆ್ಯಂಗಲ್ ಎ, ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಸಿ ಇವು ಇಂಟೀರಿಯರ್ ಆ್ಯಂಗಲ್ಸು. ಇಲ್ಲಿ ಹೊರಗಡೆ ಏನು ಮಾರ್ಕ್ ಮಾಡಿದಾರಲ್ವ, ಈ ಆ್ಯಂಗಲ್ ಏನಿದೆ ಎಕ್ಸ್ಟೀರಿಯರ್ ಆ್ಯಂಗಲ್ ಅಂತ ಹೇಳಿ ಕರಿತೀವಿ, ಹೊರಗಡೆ ಇರುವಂಥ ಆ್ಯಂಗಲ್ಲು. ಈ ಕಡೆ ಬಿ ಸೈಡ್ ಎಕ್ಸ್ಟೆಂಡ್ ಮಾಡಿದರೆ ಈ ಕಡೆ ಆ್ಯಂಗಲ್ ಎಕ್ಸ್ಟೀರಿಯರ್ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಇಲ್ಲಿ ಎ ಸೈಡ್ ಎಕ್ಸ್ಟೆಂಡ್ ಮಾಡಿದ್ವಿ ಅಂದರೆ ಆ್ಯಂಗಲ್ ಎಲ್ಲಿ ಫಾರ್ಮ್ ಆಗುತ್ತೆ, ಈ ಕಡೆ ಎಕ್ಸ್ಟೆಂಡ್ ಮಾಡಿದ್ವಿ ಅಂದರೆ ಈ ಕಡೆ ಆ್ಯಂಗಲ್ಲು ಫಾರ್ಮ್ ಆಗುತ್ತೆ. ನೋಡಿ, ಇದ್ರ ಮೇಲೆ ಒಂದು ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿನ ಡಿಸ್ಕಸ್ ಮಾಡಿಬಿಟ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಪ್ರಾಪರ್ಟಿ ಏನು ಹೇಳ್ತಾ ಇದೆ, ಎಕ್ಸ್ಟೀರಿಯರ್ ಆ್ಯಂಗಲ್ ಪ್ರಾಪರ್ಟಿ ಏನು ಹೇಳ್ತಾ ಇದೆ ಅಂದರೆ, ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್. ಈ ಎಕ್ಸ್ಟೀರಿಯರ್ ಆ್ಯಂಗಲ್, ಟ್ರಯಾಂಗಲಿನ ಎಕ್ಸ್ಟೀರಿಯರ್ ಆ್ಯಂಗಲ್ ಏನಾಗ್ತಿದೆ ಅಂದರೆ ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಈಸ್ ಈಕ್ವಲ್ಸ್ ಟು ದ ಸಮ್ ಆಫ್ ದ ಟು ಆಪೋಸಿಟ್ ಇಂಟೀರಿಯರ್ ಆ್ಯಂಗಲ್ಸ್. ಈ ಆ್ಯಂಗಲ್ಲು ಆಪೋಸಿಟ್ ಇರೋ ಇಂಟೀರಿಯರ್ ಆ್ಯಂಗಲಿನ ಸಮ್ಮಿಗೆ ಏನಾಗ್ತಾ ಇದೆ, ಈಕ್ವಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಕ್ಸ್ಟೀರಿಯರ್ ಆ್ಯಂಗಲ್ ಪ್ರಾಪರ್ಟಿ ಹೇಳ್ತಿದ್ದಾರೆ ನೋಡಿ. ಆ್ಯನ್ ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ಇಟ್ಸ್ ಇಂಟೀರಿಯರ್ ಆಪೋಸಿಟ್ ಆ್ಯಂಗಲ್. ಇಂಟೀರಿಯರಲ್ಲಿರೋ ಅಪೋಸಿಟ್ ಆ್ಯಂಗಲ್ಸಿಗೆ ಸಮ್ಮಿಗೆ ಈಕ್ವಲ್ ಆಗಿರುತ್ತೆ ಅಂತ. ಇದು ಎಕ್ಸ್ಟೀರಿಯರ್ ಆ್ಯಂಗಲ್ಲು. ಈ ಎಕ್ಸ್ಟೀರಿಯರ್ ಆ್ಯಂಗಲ್ಲು ಇದಕ್ಕೆ ಆಪೋಸಿಟ್ ಇರೋ ಇಂಟೀರಿಯರ್ ಆ್ಯಂಗಲ್ಸ್ ಯಾವುದು, ಇದು. ಈ ಕಡೆ ಲೈನನ್ನು ಡ್ರಾ ಮಾಡಿದ್ವಿ ಅಂತಂದರೆ ಇಲ್ಲಿ ಎಕ್ಸ್ಟೀರಿಯರ್ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಇದಕ್ಕೆ ಆಪೋಸಿಟ್ ಯಾವುದು ಅಂದರೆ ಇವೆರಡು ಆಗುತ್ತೆ. ಈ ಕಡೆ ನೀವು ಆ್ಯಂಗಲನ್ನು ಡ್ರಾ ಮಾಡಿದ್ರಿ ಅಂದರೆ ಇಲ್ಲಿ ಎಕ್ಸ್ಟೀರಿಯರ್ ಆ್ಯಂಗಲ್ ಫಾರ್ಮ್ ಆಗುತ್ತೆ. ನೋಡಿ, ಈ ಕಡೆ ಹಿಂಗೆ ಡ್ರಾ ಮಾಡಿದ್ರಿ ಅಂದರೆ ಎಕ್ಸ್ಟೀರಿಯರ್ ಆ್ಯಂಗಲ್ ಇಲ್ಲಿ ಫಾರ್ಮ್ ಆಗುತ್ತೆ. ಇದಕ್ಕೆ ಆಪೋಸಿಟ್ ಇರೋವಂಥ ಆ್ಯಂಗಲ್ಸ್ ಯಾವುದಾಗುತ್ತೆ, ಇವೆರಡರ ಸಮ್ಮು ಇದು ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತಿದ್ದೆ ಪ್ರಾಪರ್ಟಿ ಅಂದರೆ, ಆ್ಯನ್ ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ಇಟ್ಸ್ ಇಂಟೀರಿಯರ್ ಆಪೋಸಿಟ್ ಆ್ಯಂಗಲ್. ಒಳಗಡೆ ಇರೋವಂಥ ಆಪೋಸಿಟ್ ಆ್ಯಂಗಲ್ಸಿನ ಸಮ್ಮಿಗೆ ಎಕ್ಸ್ಟೀರಿಯರ್ ಆ್ಯಂಗಲ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ನೋಡಿ, ಅದರ ಮೇಲೆ ಪ್ರಾಬ್ಲಮ್ಸನ್ನು ಕೇಳಿದ್ದಾರೆ. ಎಕ್ಸಸೈಸ್ 6.2 ಅಲ್ಲಿ ಅವನ್ನ 1 by 1 ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಕೊಟ್ಟಿದ್ದಾರಲ್ವ, ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ. ಈ ಟ್ರಯಾಂಗಲಲ್ಲಿ ಇಂಟೀರಿಯರ್ ಆಪೋಸಿಟ್ ಸೈಡ್ ನೋಡಿ, ಇದು ಎಕ್ಸು, ಇದು ಯಾವ ಆ್ಯಂಗಲ್ಲು, ಎಕ್ಸ್ಟೀರಿಯರ್ ಆ್ಯಂಗಲ್ಲು. ಸೊ ಎಕ್ಸ್ಟೀರಿಯರ್ ಆ್ಯಂಗಲ್ ಏನಾಗಿರುತ್ತೆ, ಇವೆರಡಕ್ಕೂ ಸಮ್ಮಿಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಏನಂತ ಬರೀತೀರಾ, ಎಕ್ಸ್ ಈಸ್ ಈಕ್ವಲ್ಸ್ ಟು 50 ಡಿಗ್ರಿ ಪ್ಲಸ್ 70 ಡಿಗ್ರಿ. ಯಾಕೆ ಅಂತಂದರೆ ಎಕ್ಸ್ಟೀರಿಯರ್ ಆ್ಯಂಗಲ್ ಪ್ರಾಪರ್ಟಿ. ಎಕ್ಸ್ಟೀರಿಯರ್ ಆ್ಯಂಗಲ್ ಪ್ರಾಪರ್ಟಿ ಏನು ಹೇಳ್ತಾ ಇದೆ, ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ಇಟ್ಸ್ ಇಂಟೀರಿಯರ್ ಆಪೋಸಿಟ್ ಆ್ಯಂಗಲ್ಸ್ ಅಲ್ವಾ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 50 ಪ್ಲಸ್ 70 ಈಸ್ ಹೌ ಮೆನಿ ಡಿಗ್ರಿ, 120 ಡಿಗ್ರಿ. ಓಕೆ, ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಎಷ್ಟು, 120 ಡಿಗ್ರಿ ಅಂತ ಹೇಳಿ. ಅಗೇನ್ ಮೂವ್ ಆನ್ ಟು ದ ಸೆಕೆಂಡ್ ಕ್ವಶನ್. ನೋಡಿ, ಇಲ್ಲಿ ಕೂಡ ಎಕ್ಸ್ಟೀರಿಯರ್ ಆ್ಯಂಗಲ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಕೊಟ್ಟಿದ್ದಾರೆ. ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ಆಪೋಸಿಟ್ ಇಂಟೀರಿಯರ್ ಆ್ಯಂಗಲಿಗೆ ಈಕ್ವಲ್ ಆಗಿರುತ್ತೆ. ಸೊ ಸೆಕೆಂಡ್ ಒನ್ ಏನಾಗುತ್ತೆ, ಎಕ್ಸ್ ಈಸ್ ಈಕ್ವಲ್ಸ್ ಟು 65 ಡಿಗ್ರಿ ಪ್ಲಸ್ 45 ಡಿಗ್ರಿ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 110 ಡಿಗ್ರಿ. 5 ಪ್ಲಸ್ 5 ಈಸ್ 10, ಕ್ಯಾರಿ 1, 4 ಪ್ಲಸ್ 6 ಈಸ್ 10 ಪ್ಲಸ್ 1 ಈಸ್ 11. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ, ಎಕ್ಸ್ಟೀರಿಯರ್ ಆ್ಯಂಗಲ್ ಎಕ್ಸ್ ಕೊಟ್ಟಿದ್ದಾರಲ್ವ ಇಲ್ಲಿ, ಈ ಎಕ್ಸ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಇವೆರಡರ ಸಮ್ಮಿಗೆ ಈಕ್ವಲ್ ಆಗಿರುತ್ತೆ. ನೋಡಿ, ಡೈರೆಕ್ಟಾಗಿಯೇ ಮಾಡ್ಬೋದು ನೀವು. 30 ಪ್ಲಸ್ 40 ಈಸ್ ಈಕ್ವಲ್ಸ್ ಟು 70 ಡಿಗ್ರಿ. ವ್ಯಾಲ್ಯೂ ಆಫ್ ಎಕ್ಸ್ ಎಷ್ಟು ಅಂತ ಹೇಳ್ತೀರಾ, ನೋಡಿ, ಎಕ್ಸ್ ಈಸ್ ಈಕ್ವಲ್ಸ್ ಟು 30 ಡಿಗ್ರಿ ಪ್ಲಸ್ 40 ಡಿಗ್ರಿ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 70 ಡಿಗ್ರಿ. ಬ್ರ್ಯಾಕೆಟಲ್ಲಿ ಬರೀರಿ, ಯಾವುದಕ್ಕೆ ಅಂದರೆ ಎಕ್ಸ್ಟೀರಿಯರ್ ಆ್ಯಂಗಲ್ ಪ್ರಾಪರ್ಟಿ ಆಫ್ ಅ ಟ್ರಯಾಂಗಲ್. ಓಕೆ, ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಫಿಗರನ್ನು ನೋಡಿ, ಇಲ್ಲಿ 60 ಡಿಗ್ರಿ 60 ಡಿಗ್ರಿ. ಇದು ಈ ಎಕ್ಸಿಗೆ ಆಪೋಸಿಟ್ ಇಂಟೀರಿಯರ್ ಆ್ಯಂಗಲ್ ಅಲ್ವಾ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 60 ಪ್ಲಸ್ 60 ಎಷ್ಟಾಗುತ್ತೆ, 120 ಡಿಗ್ರಿ. ಇಲ್ಲಿ ನೋಡಿ, ಎಕ್ಸ್ ಎಕ್ಸ್ಟೀರಿಯರ್ ಆ್ಯಂಗಲ್ ಕೊಟ್ಟಿದ್ದಾರೆ, ಆಪೋಸಿಟ್ ಇಂಟೀರಿಯರ್ ಆ್ಯಂಗಲ್ಸ್ ಎಷ್ಟು ಕೊಟ್ಟಿದ್ದಾರೆ, 50 ಡಿಗ್ರಿ 50 ಡಿಗ್ರಿ. 50 ಪ್ಲಸ್ 50 ಈಸ್ ಈಕ್ವಲ್ಸ್ ಟು 100 ಡಿಗ್ರಿ. ಅಗೇನ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಎಕ್ಸ್ ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ ಎಕ್ಸ್, ಇಟ್ ಈಸ್ ಈಕ್ವಲ್ಸ್ ಟು ಸಮ್ ಆಫ್ ದ interior opposite angle. 60 plus 30 is equals to how many degree, 90 degree. So the value of x is equals to how much here, 90 degree. Okay, ಇಲ್ಲಿ ನೋಡಿ, find the value of unknown interior angle x in the following figure. unknown interior angle x in the following figure ಅಂತ ಹೇಳಿದ್ದಾರೆ. ನಿಮಗೆ ಆಲ್ರೆಡಿ ಇಲ್ಲಿ ಏನು ಮಾಡಿದ್ದಾರೆ, ಪ್ರಾಪರ್ಟಿಲಿ ಏನು ಹೇಳಿದ್ದಾರೆ ಅಂತಂದರೆ, ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ ಈಕ್ವಲ್ಸ್ ಟು
ಸಮ್ ಆಫ್ ದ ಅಪೋಸಿಟ್ ಇಂಟೀರಿಯರ್ ಆ್ಯಂಗಲ್ಸಿಗೆ ಈಕ್ವಲು. ಬಟ್ ಒಂದು ಕೊಟ್ಟಿದ್ದಾರೆ, ಇನ್ನೊಂದು ಕೊಟ್ಟಿಲ್ಲ ಅಂದರೆ ನೀವೇನು ಮಾಡ್ತೀರಾ ನೋಡಿ, ಇಲ್ಲಿ ಸಾಲ್ವ್ ಮಾಡ್ತೀನಿ, ಒಂದು ಸಾಲ್ವ್ ಮಾಡಿ ತೋರಿಸ್ತೀನಿ. 50 ಡಿಗ್ರಿ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು 115 ಡಿಗ್ರಿ. ಎಕ್ಸ್ಟೀರಿಯರ್ ಆ್ಯಂಗಲ್ ಪ್ರಾಪರ್ಟಿ ಪ್ರಕಾರ ಕ್ವಶನ್ ನಂಬರ್ 2 ಇಂದು ನೋಡಿ, ಇವಾಗ ನಿಮಗೆ ವ್ಯಾಲ್ಯೂ ಆಫ್ ಎಕ್ಸ್ ಬೇಕಲ್ವಾ, ಇಲ್ಲಿ ವ್ಯಾಲ್ಯೂ ಆಫ್ ಎಕ್ಸ್ ಬೇಕು ಅಂದರೆ ಏನು ಮಾಡ್ತೀರಾ, 50ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿ, ಎಕ್ಸ್ ಈಸ್ ಈಕ್ವಲ್ಸ್ ಟು 115 ಡಿಗ್ರಿ ಮೈನಸ್ 50 ಡಿಗ್ರಿ. ಓಕೆ, ಸೊ ಸಬ್ಟ್ರ್ಯಾಕ್ಟ್ ಮಾಡಿ, 115ನಲ್ಲಿ 50ನ ಸಬ್ಟ್ರ್ಯಾಕ್ಟ್ ಮಾಡಿ, 5 ಮೈನಸ್ 0 ಈಸ್ 5, 11 ಮೈನಸ್ 5 ಈಸ್ 11ನಲ್ಲಿ 5 ಹೋದರೆ ಎಷ್ಟು 6. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಹೌ ಮೆನಿ ಡಿಗ್ರಿ 65 ಡಿಗ್ರಿ. ಓಕೆ, ಎಷ್ಟಾಯ್ತು ಇದು 65 ಡಿಗ್ರಿ. ಈ ಎಕ್ಸ್ ವ್ಯಾಲ್ಯೂ ಎಷ್ಟು 65 ಡಿಗ್ರಿ. ಸಿಮಿಲರ್ಲಿ ಇವೆಲ್ಲನೂ ಅದೇ ಥರನೇ ಸಾಲ್ವ್ ಮಾಡಿ. ಸೆಕೆಂಡ್ ಒನ್ ಯಾವ ಥರ ಬರೀತೀರಾ, 70 ಡಿಗ್ರಿ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು 100 ಡಿಗ್ರಿ. ಓಕೆ, ಯಾವ ಪ್ರಾಪರ್ಟಿ, ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಅ ಟ್ರಯಾಂಗಲ್ ಈಸ್ ಈಕ್ವಲ್ಸ್ ಟು ಸಮ್ ಆಫ್ ಇಟ್ಸ್ ಅಪೋಸಿಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಹೇಳ್ತೀವಲ್ವ. ಎಕ್ಸ್ ಈಸ್ ಈಕ್ವಲ್ಸ್ ಟು 100 ಮೈನಸ್ 70 ಡಿಗ್ರಿ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು ಹೌ ಮೆನಿ ಡಿಗ್ರಿ 30 ಡಿಗ್ರಿ. ಸೊ ಇದು ಎಷ್ಟು 30 ಪ್ಲಸ್ 70 ಏನಾಯಿತು 100 ಡಿಗ್ರಿ ಆಯ್ತಲ್ವಾ. ಸೊ ಇಲ್ಲಿ ನೋಡಿ, ಆಪೋಸಿಟ್ ಇಂಟೀರಿಯರ್ ಆ್ಯಂಗಲ್ಸ್ ಇವೆರಡು ಅಲ್ವಾ, ಬಟ್ ಇದು ಕೊಟ್ಟೇ ಇಲ್ಲ ಅಲ್ವಾ, ಯಾವುದು ಮೆಷರ್ಮೆಂಟ್ ಅಂತ ಕೊಟ್ಟಿಲ್ಲ. ಬಟ್ ನಿಮಗೆ ಅಂಡರ್ಸ್ಟುಡ್, ಇದು ನೋಡಿದ ತಕ್ಷಣ ಯಾವ ಆ್ಯಂಗಲ್ ಫಾರ್ಮ್ ಆಗಿದೆ ಇದೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಇದು ಎಷ್ಟು ಡಿಗ್ರಿ ಇದೆ 90 ಡಿಗ್ರಿ ಇದೆ ಅಲ್ವಾ. ನೋಡಿ ಇಲ್ಲೇ ಸಾಲ್ವ್ ಮಾಡ್ತೀನಿ. 1x ಪ್ಲಸ್ 125 ಡಿಗ್ರಿ 125 ಡಿಗ್ರಿ ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 90 ಡಿಗ್ರಿ ಅಲ್ವಾ. ಈ ಕಡೆ ಟ್ರಾನ್ಸ್ಪೋಸ್ ಮಾಡಿ, ಆದರೆ ಎಕ್ಸ್ ಪ್ಲಸ್ 90 ಡಿಗ್ರಿ ಈಸ್ ಈಕ್ವಲ್ಸ್ ಟು 125 ಡಿಗ್ರಿ ಅಂತಲೂ ಬರಿಬೋದು. ಸೊ ಎಕ್ಸ್ ಬೇಕಲ್ವಾ, ಎಕ್ಸ್ ಈಸ್ ಈಕ್ವಲ್ಸ್ ಟು 125 ಡಿಗ್ರಿ ಮೈನಸ್ 90 ಡಿಗ್ರಿ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು ಹೌ ಮೆನಿ ಡಿಗ್ರಿ ಯು ಆರ್ ಗೆಟಿಂಗ್ ಹಿಯರ್, 125ಅಲ್ಲಿ 90 ಹೋದರೆ ಎಷ್ಟಾಯಿತು 35 ಡಿಗ್ರಿ. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಹೌ ಮೆನಿ ಡಿಗ್ರಿ 35 ಡಿಗ್ರಿ. 35 ಡಿಗ್ರಿ ಪ್ಲಸ್ 90 ಡಿಗ್ರಿ ಈಸ್ ಈಕ್ವಲ್ಸ್ ಟು 125 ಡಿಗ್ರಿ. ಸಿಮಿಲರ್ಲಿ ನೆಕ್ಸ್ಟ್ ಒನ್ ನೋಡಿ, ಅಗೇನ್ ಅದೇ ಥರನೇ ಕೊಟ್ಟಿದ್ದಾರೆ. ಎಕ್ಸ್ ಪ್ಲಸ್ 60 ಡಿಗ್ರಿ ಈಸ್ ಈಕ್ವಲ್ಸ್ ಟು 120 ಡಿಗ್ರಿ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 120 ಮೈನಸ್ 60. ಎಕ್ಸ್ ಈಸ್ ಈಕ್ವಲ್ಸ್ ಟು ಹೌ ಮೆನಿ ಡಿಗ್ರಿ 60 ಡಿಗ್ರಿ. ಸೊ ಅಪೋಸಿಟ್ ಇಂಟೀರಿಯರ್ ಆ್ಯಂಗಲಲ್ಲಿ ಒಂದು 60 ಡಿಗ್ರಿ ಇದೆ, ಇನ್ನೊಂದು ಎಷ್ಟಿದೆ 60 ಡಿಗ್ರಿನೇ ಇದೆ. ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ರಿ ಅಲ್ವಾ. ನೆಕ್ಸ್ಟ್ ಒನ್ ಆಲ್ಸೋ ಸಾಲ್ವ್ ಲೈಕ್ ದಟ್ ಓನ್ಲಿ. ಎಕ್ಸ್ ಪ್ಲಸ್ 30 ಡಿಗ್ರಿ ಈಸ್ ಈಕ್ವಲ್ಸ್ ಟು 80 ಡಿಗ್ರಿ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 80 ಡಿಗ್ರಿ ಮೈನಸ್ 30 ಡಿಗ್ರಿ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 80ಯಲ್ಲಿ 30 ಹೋದರೆ ಎಷ್ಟು 50 ಡಿಗ್ರಿ. ಸೊ 30 ಡಿಗ್ರಿ ಪ್ಲಸ್ 50 ಡಿಗ್ರಿ ಈಸ್ ಈಕ್ವಲ್ಸ್ ಟು 80 ಡಿಗ್ರಿ. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಒನ್ ನೋಡಿ, ಇದು ಎಕ್ಸ್ಟೀರಿಯರ್ ಆ್ಯಂಗಲ್ ಅಲ್ವಾ. ಸೊ ಎಕ್ಸ್ ಪ್ಲಸ್ 35 ಡಿಗ್ರಿ ಈಸ್ ಈಕ್ವಲ್ಸ್ ಟು 75 ಡಿಗ್ರಿ. ಎಕ್ಸ್ಟೀರಿಯರ್ ಆ್ಯಂಗಲ್ ಪ್ರಾಪರ್ಟಿ. ಎಕ್ಸನ್ನು ಉಳಿಸ್ಕೊಂಡು 35ಅನ್ನು ಟ್ರಾನ್ಸ್ಪೋಸ್ ಮಾಡಿ, ಎಕ್ಸ್ ಈಸ್ ಈಕ್ವಲ್ಸ್ ಟು 75 ಡಿಗ್ರಿ ಮೈನಸ್ 35 ಡಿಗ್ರಿ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು ಹೌ ಮೆನಿ ಡಿಗ್ರಿ 40 ಡಿಗ್ರಿ. 5 ಮೈನಸ್ 5 ಈಸ್ 0, 7 ಮೈನಸ್ 3 ಈಸ್ 4. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಹೌ ಮೆನಿ ಡಿಗ್ರಿ 40 ಡಿಗ್ರಿ.